ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ದಿನದಿನಕ್ಕೆ ರಂಗೇರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಎನ್ನುವಂತೆ ಸುಮಲತಾ ಅಂಬರೀಶ್ ಅವರ ರೋಡ್ ಶೋನಲ್ಲಿ ಜೆಡಿಎಸ್ನ ಬಾವುಟಗಳು ಹಾರಾಡಿದ್ದಾವೆ. ಪ್ರತಿದಿನ ಸುಮಲತಾ ಅಂಬರೀಶ್ ಅವರ ರೋಡ್ ಶೋನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಕೂಡ ಕಾಂಗ್ರೆಸ್ನ ಒಂದಷ್ಟು ಬಾವುಟಗಳು ಫ್ಲಾಗ್ಗಳು ಹಾರಾಡ್ತಾನೆ ಇರ್ತವೆ. ಇದೀಗ ಜೆಡಿಎಸ್ ಪಕ್ಷಕ್ಕೆ ಮತ್ತೊಂದು ಆಘಾತವಾಗಿದೆ. ಕಾರಣ ಒಂದಷ್ಟು ಜೆಡಿಎಸ್ನ ಫ್ಲಾಗ್ಗಳು ಕೂಡ ರೋಡ್ ಶೋನಲ್ಲಿ ಹಾರಾಡಿದ್ದಾವೆ. ಈಗಾಗಲೇ ನೋಡ್ತಾ ಇದ್ವಿ, ರೈತ ಸಂಘಗಳ ಫ್ಲಾಗ್ ಆಗಿರಬಹುದು ಅಥವಾ ಕಾಂಗ್ರೆಸ್ನ ಫ್ಲಾಗ್ಗಳು ಪ್ರತಿದಿನ ಕೂಡ ಹಾರಾಡ್ತಾ ಇದ್ವು. ಆದರೆ ಇವತ್ತು ವಿಶೇಷವಾಗಿ ಹನಿಯಂಬಾಡಿ ಗ್ರಾಮ ಇದೆಯಲ್ಲ, ಆ ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತರೇ ಸುಮಲತಾ ಅಂಬರೀಶ್ ಪರವಾಗಿ ಜಯಘೋಷವನ್ನ ಮೊಳಗಿಸಿದ್ದಾರೆ. ಜೆಡಿಎಸ್ನ ಬಾವುಟ ಹಿಡಿದು ಸುಮಲತಾ ಅಂಬರೀಶ್ ಅವರ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ. ಜೆಡಿಎಸ್ ಬಾವುಟವನ್ನ ಸುಮಲತಾ ಬೆಂಬಲಿಗರು ಈ ಸಂದರ್ಭದಲ್ಲಿ ಕಿತ್ತು ಹಾಕಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಇವತ್ತು ಹನಿಯಂಬಾಡಿ ಗ್ರಾಮ ಇದೆಯಲ್ಲ ಮಂಡ್ಯದಲ್ಲಿ, ಆ ಗ್ರಾಮದಲ್ಲಿ ಸುಮಲತಾ ಅಂಬರೀಶ್ ಅವರು ರೋಡ್ ಶೋವನ್ನು ನಡೆಸ್ತಾ ಇದ್ರು. ಪ್ರತಿದಿನಂತೆ ಇವತ್ತು ಕೂಡ ಅಲ್ಲಲ್ಲಿ ಕಾಂಗ್ರೆಸ್ನ ಫ್ಲಾಗ್ಗಳು ಹಾರಾಡ್ತಾ ಇದ್ದಾವೆ. ನಿಮಗೂ ಕೂಡ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಿಂದ ಬಿಜೆಪಿಯ ಫ್ಲಾಗ್ ಕೂಡ ಇದೆ. ಅದರ ನಡುವೆ ವೆರಿ ಇಂಟ್ರೆಸ್ಟಿಂಗ್ ಎನ್ನುವಂತೆ ಒಂದಷ್ಟು ಜೆಡಿಎಸ್ ಪಕ್ಷದ ಬಾವುಟಗಳು ಕೂಡ ಹಾರಾಡ್ತಾ ಇದ್ದಾವೆ. ಜೆಡಿಎಸ್ನ ಕಾರ್ಯಕರ್ತರು ಸುಮಲತಾ ಅಂಬರೀಶ್ ಅವರ ಪರವಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಚುನಾವಣೆಯ ಮೇಲೆ ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ.